ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ ಜೂನಿಯರ್ಸ್ ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ. ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಮಹಾದೇವಿ, ಮಹಾದೇವಿ, ತಡವಾಯ್ತು, ಹೋಗೋಣ ಬಾ. ಪೂಜೆಗೆ ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ಬರಬೇಕು ಅಂದಿದ್ಯಾ, ಏನ್ ಮಾಡ್ತಿದ್ಯಾ? ಬಂದೇರಿ, ನಡೆಯಿರಿ ಹೋಗ. ಮಹಾದೇವಿ, ಏನ್ ಮಾಡ್ತಿದ್ಯಾ? ಪತ್ರೆಯನ್ನು ಕೇಳುತ್ತಿರುವೆ. ಯಾಕೆ, ಏನಾಯ್ತು? ಮಹಾದೇವಿ, ಮರಕ್ಕೂ ಜೀವವಿರುತ್ತದೆ, ಅದನ್ನೇಕೆ ಕೇಳುತ್ತಿದ್ಯಾ? ಕೆಳಗೆ ಬಿದ್ದಿರುವ ಬಿಲ್ವ ಪತ್ರೆಯನ್ನು ತೆಗೆದುಕೊಳ್ಳಬಹುದಲ್ಲ? ಹೌದಲ್ಲ, ನನಗೆ ತಿಳಿಯಲಿಲ್ಲ. ಆಯ್ತು ರೀ, ನೀವು ಹೇಳಿದ ಹಾಗೆ ಮಾಡುತ್ತೇನೆ. ಯಾಕ್ರಪ್ಪ ನನ್ನನ್ನು ಹೊಡಿತಾ ಇದ್ರ? ನಾನ್ ಏನ್ ತಪ್ಪು ಮಾಡಿದ್ದೇನೆ? ಅಂದ್ರ ಇದು ನನ್ ಕನ್ಸಿನ ಮಾತಾ? ಜಗದುಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು. ಜಗದುಳು ಜ್ವಾಕ್ಯಾಗಿರಬೇಕು, ಕಾಕ ಬುದ್ಧಿ ಕಡೆ ಹಾಯಿಸಲಾರದೆ, ಕಾಕ ಬುದ್ಧಿ ಕಡೆ ಹಾಯಿಸಲಾರದೆ, ಲೋಕದ ಗೊಡವಿ ನೀರಾಕಬೇಕು. ಆಹಾ ಆಹಾ, ಎಷ್ಟು ಮಧುರವಾದ ಕಂಠ. ನೀವು ಮಡಿವಾಳರಲ್ಲವೇ? ಹೌದು ಸ್ವಾಮಿ, ನಾನೇ ಆ ನಿರ್ಭಾಗ್ಯ ಮಡಿವಾಳ. ಯಾಕೆ ಮಡಿವಾಳರೇ, ಏನಾಯ್ತು? ಎಲ್ಲಿಗೆ ಹೊರಟಿರುವರಿ? ನೆಲೆ ಇಲ್ಲದ ನಾನು ಶರಣ ಬಸವನನ್ನು ಅರಸುತ್ತ ಹೊಂಟಿರುವೆ. ನಾನೇ ಆ ಶರಣ. ನೀವೇ ಶರಣರ? ಹಸಿದು ಬಂದವನಿಗೆ ಅಮೃತ ಸಿಕ್ಕಂಗಾಯ್ತು. ನಾನು ನಿಮ್ಮನ್ನೇ ಅರಸುತ್ತಾ ಹೊಂಟಿರುವೆ, ನಿಮ್ಮನ್ನೇ ಹುಡುಕುತ್ತಾ ಹೊಂಟಿರುವೆ ಶರಣ ಬಸವ. ಸಮಾಧಾನ ಮಾಡ್ಕೊಳ್ಳಿ ಮಡಿವಾಳರೇ, ಸಮಾಧಾನ. ಎದ್ದೇಳಿ, ಮೊದಲು ನಮ್ಮ ಮನೆಗೆ ಬನ್ನಿ, ಪ್ರಸಾದ ಸ್ವೀಕರಿಸಿ, ನಂತರ ಮಾತಾಡೋಣ. ಬನ್ನಿ. ಆಯ್ತು ನನ್ನಪ್ಪ.
ಮಡಿವಾಳರೆ 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 ಅಪ್ಪ ನೀವು ಯಾವುದೋ ಚಿಂತೆಯಲ್ಲಿ ಮುಳುಗಿದ್ದೀರಿ, ಏನಾಯ್ತು? ಏನು ಅಂತ ಹೇಳಿ ನನ್ನಪ್ಪ, ಆತ್ಮಕ್ಕೆ ಕುರು ಹೋದರೂ ತನಕ ನೆಮ್ಮದಿ ಇಲ್ಲವಾಗಿದೆ ನನಗೆ. ಯಾಕೆ, ಏನಾಯ್ತು? ಜಾರ ತನಕದಲ್ಲಿ ಹುಟ್ಟಿದ ಕಾರಣಕ್ಕೆ ಎಲ್ಲರ ನನ್ನನ್ನೇ ಅವಮಾನ ಚಿತ್ರಹಿಂಸೆ ಮಾಡುತ್ತಾರೆ, ಹೊಡೆಯುತ್ತಾರೆ, ಬೈಯುತ್ತಾರೆ, ಕೆಟ್ಟ ಶಬ್ದಗಳಿಂದ ಬೈಯುತ್ತಾರೆ. ಲಿಂಗ ದೀಕ್ಷೆ ಎಂಬ ಮಹಾ ಹಸಿವಾಗಿದೆ ನನಗೆ ಅಪ್ಪ. ಶರಣ ಬಸವ. ಸಮಾಧಾನ ಮಾಡ್ಕೊಳ್ಳಿ ಮಡಿವಾಳರೆ, ಸಮಾಧಾನ. ಎದ್ದೇಳಿ. ನಿಮಗೆ ಲಿಂಗ ದೀಕ್ಷೆ ಬೇಕೆ ತಾನೆ? ನಾನು ನಿಮಗೆ ಕೊಡಿಸುತ್ತೇನೆ. ಮೊದಲು ಪ್ರಸಾದವನ್ನು ಸ್ವೀಕರಿಸಿ. ಇಲ್ಲ ನನ್ನಪ್ಪ, ಇಲ್ಲ. ನನಗೆ ಲಿಂಗ ದೀಕ್ಷೆ ಆಗೋ ತನಕ ನಾನು ಅನ್ನದ ಒಂದು ಅಗಲವನ್ನು ಮುಟ್ಟುವುದಿಲ್ಲ. ಸರಿ, ನಾನು ನಿಮಗೆ ಲಿಂಗ ದೀಕ್ಷೆಯನ್ನು ಕೊಡಿಸುತ್ತೇನೆ, ನಡೀರಿ. ಆಗಲೇ ನನ್ನಪ್ಪ. ಎಲ್ಲಿ ಹೊಂಟೋ ಈಗ? ಸಜ್ಜಿ ಎಷ್ಟಿಲ್ಲ ಬಂದವ? ಬಂದಾವಿ. ಏ ಎಲ್ಲಿ ಹೊಂಟೋ ಈಗ? ತೊಗರಿ ಎಷ್ಟಿಲ್ಲ ಬಂದವ? ಬಂದಾವಿ. ಅಲ್ಲ ಇವನ ಬರೇ ಬಂದವ ಅನ್ನಕತ್ತಿಲ್ಲ ಇಲ್ಲ? ಯಾಕೆಲ್ಲ ಬಂದ ಅಟ ಚೇನು ಎಷ್ಟಿಲ್ಲ ಬಂದವ ಅಂತ ಹೇಳ್ತೇನೆ, ಸೀದಾ ಹೇಳ್ತೀವಿ. ಎಲ್ಲ ಸೇರಿ 500 ಚೀಲ ಬಂದಾವೆ. ಗುರುಗಳೇ, ಸೋಮರು ಇತ್ತ ಕಡೆನೇ ಬರುತ್ತಾರೆ, ಹೋಗಿ ಕರ್ಕೊಂಡು ಬಾ. ಆಯ್ತು ಗುರುಗಳೇ, ಬನ್ನಿ. ಬಾರಪ್ಪ ಶರಣ, ಕೂತ್ಕೋ. ಹೋಗಿ ಶರಣ ಬಸವನವರಿಗೆ ಮಜ್ಜಿಗೆ ತಗೊಂಡ್ ಬಾಕಾಳ. ಆಯ್ತು. ಮಡಿವಾಳ ಲಿಂಗ ದೀಕ್ಷೆ ಕೊಡಿಸಬೇಕಾಗಿತ್ತು. ಹಾ, ಇಂಥ ಕೀಲು ಕುಲದಲ್ಲಿ ಹುಟ್ಟಿರುವ ಮಡಿವಾಳರಿಗೆ ಲಿಂಗ ದೀಕ್ಷೆನ? ಇದಾಗದ ಮಾತು. ಇಂಥವರಿಗೆ ಲಿಂಗ ದೀಕ್ಷೆ ಕೊಟ್ರೆ ನಮ್ಮ ಧರ್ಮ ಅಧರ್ಮ ಆಗ್ತದ. ನಾನಂತೂ ಕೊಡಲ್ಲ ಇವನಿಗೆ ಲಿಂಗ ದೀಕ್ಷೆ. ಬಡಿ ಪರವಾರೆ ಹರ ಹುಡುಗರು ಗುರು ಕಾಯುವರು. ನನ್ನ ಗುರು ಹೊರಡ ರಾಜ್ಯದಲ್ಲಿ ಹೋಗೋಣ. ನಡೆ. ಆಗಲೇ ನನ್ನಪ್ಪ. ಗುರುಗಳೇ, ಗುರುಗಳೇ, ಏನು ಶರಣ ಇತ್ತ ಕಡೆ? ಮತ್ತೆ ಅವನು ಯಾರು? ಗುರುಗಳೇ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ನೀಡಿ, ನಂತರ ಮಾತನಾಡಿ. ಅದೇನು ಕೇಳು ಶರಣ. ತಿಪ್ಪೆಯಲ್ಲಿ ಹುಟ್ಟಿರುವ ಬಿಲ್ವಪತ್ರೆ ಶಿವನ್ಯ ಪೂಜೆಗೆ ಯೋಗ್ಯವೇ ಗುರುಗಳೇ? ಬಿಲ್ವಪತ್ರೆ ಎಲ್ಲಿ ಹುಟ್ಟಿದಾರೇನು? ಆ ಶಿವನ ಪೂಜೆಗೆ ಯೋಗ್ಯವೇ ಶರಣ? ಹಾಗಾದರೆ ಜಾರತನದಲ್ಲಿ ಹುಟ್ಟಿದ ಈ ಮಡಿವಾಳರಿಗೆ ಲಿಂಗ ದೀಕ್ಷೆ ಕೊಡಿಸಬೇಕು. ಅವನಿಗೆ ಅಂಟಿರುವ ಸೂತಕವನ್ನು ಬಿಡಿಸಬೇಕು ಗುರುಗಳೇ. ಆಗಲಿ, ಅವಶ್ಯವಾಗಿ ಆಗಬಹುದು. ಮಡಿವಾಳರೇ, ಹೋಗಿ ಸ್ನಾನ ಮಾಡಿಕೊಂಡು ಬನ್ನಿ. ಮಡಿವಾಳರೇ, ಇಲ್ಲಿ ಬಂದು ಕುಳಿತುಕೊಳ್ಳಿ.
ಇಂದು ನಿಮಗೆ ಲಿಂಗ ದೀಕ್ಷೆ ಆಯಿತು. ನಿಮ್ಮ ಹುಟ್ಟಿದ ಕಳಂಕವೆಲ್ಲ ತೊಳೆದೋಯ್ತು. ರಚಿಸುವಂತ ಪದಗಳು ತತ್ವ ಪದಗಳಾಗಲಿ. ನಿಮ್ಮ ತತ್ವ ಪದದಿಂದ ಸಮಾಜದಲ್ಲಿರುವ ಅಂಕುಡೊಂಕು ತಿದ್ದುಪಡಿಗಳಾಗಲಿ. ಇನ್ನು ಮುಂದೆ ಕಡುಕೋಡು ಮಡಿವಾಳ ಎಂಬ ಹೆಸರು ಮಾಡುವಿರಿ. ನಿಮಗೆ ಒಳ್ಳೆಯದಾಗಲಿ. ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಡ್ರಾಮಾ ಧಮಾಕ ಜೂನಿಯರ್ಸ್ ಇನ್ನು